ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆ, ನಾನು ನಿಮ್ಮ ಗೀತಾ. ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ತುಂಬ ಜನರು ರೇಷನ್ ಕಾರ್ಡ್ ಹೊಸದಾಗಿ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಯಾವಾಗಿಂದ ಅವಕಾಶ ನೀಡ್ತಾರೆ ಅಂತ ಕಾಯ್ತಾ ಇರ್ಬೋದು. ಹಾಗೆ ನಾನು ಯಾವುದು ವಿಡಿಯೋ ಮಾಡಿದ್ರೂ ಕೂಡ ನೀವೆಲ್ಲರೂ ಕೂಡ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ, ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ತಿಳಿಸಿ ಅಂತ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಕೆಲವೊಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಇನ್ಫಾರ್ಮೇಷನ್ ನೀವು ಸರಿಯಾಗಿ ತಿಳಿಬೇಕಂದ್ರೆ ಏನು ಮಾಡಬೇಕು ಹೇಳಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಬಿಗಿನಿಂಗ್ ಇಂದ ಎಂಡ್ ವರೆಗೂ ವಾಚ್ ಮಾಡಿ. ನಾನು ವಿಡಿಯೋನ ತುಂಬಾ ಶಾರ್ಟ್ ಆಗಿ ಮಾಡಿರ್ತೀನಿ, ತುಂಬ ಲೆಂತ್ ಏನು ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ನಿಮಗೂ ಕೂಡ ಕೇಳಿ ಬೋರ್ ಬರಬಾರ್ದು ಅಂತ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಚಾನೆಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಇನ್ನು ಸ್ನೇಹಿತರೆ, ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸೋಕೆ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವಾಗಿಂದ ಅವಕಾಶ ನೀಡಬಹುದು ಅಂತ ನೋಡೋದಾದ್ರೆ, ಕಳೆದ ಜುಲೈ ಮತ್ತು ಆಗಸ್ಟ್ ತಿಂಗಳಿನ 1 ರಿಂದ 10ನೇ ತಾರೀಕುವರೆಗೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಮತ್ತೆ ತಿದ್ದುಪಡಿಗೆ ಅವಕಾಶ ನೀಡಿದ್ರು. ತಿದ್ದುಪಡಿಗೆ ಹೆಚ್ಚಿನ ಅವಕಾಶ ನೀಡಿದ್ರು. ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿನ ಅಪ್ಲೈ ಮಾಡೋರಿಗೆ 1-2 ದಿನ ಅವಕಾಶ ನೀಡಿದ್ರು. ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ರೀತಿ ಹೊಸದಾಗಿ ಅರ್ಜಿನ ಸಲ್ಲಿಸೋಕೆ ಅವಕಾಶ ನೀಡಿರಲಿಲ್ಲ. ಹಾಗಾಗಿ ಈಗ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಅರ್ಜಿನ ಸಲ್ಲಿಸಿದಿರಿ ನೋಡಿ, ಅಂಥವರಿಗೆ ಏನು ರೇಷನ್ ಕಾರ್ಡ್ ಅಪ್ಲೋಡ್ ಪಡೆಯೋಕೆ ಆಹಾರ ಇಲಾಖೆಯವರಿಗೆ ಅವಕಾಶ ನೀಡಿದ್ರು. ಈ ಒಂದು ಮಾಹಿತಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಈ ಒಂದು ನನ್ನ ವಿಡಿಯೋನ ನೋಡಿ ಯಾರ್ಯಾರು ನೀವು ನಿಮ್ಮ ರೇಷನ್ ಕಾರ್ಡನ್ನು ಅಪ್ರೂವಲ್ನ ಪಡೆದಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವಾಗಿಂದ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿಗೆ ಅವಕಾಶ ನೀಡಬಹುದು ಅಂತ ನೋಡೋದಾದ್ರೆ, ಅಕ್ಟೋಬರ್ 1ನೇ ತಾರೀಕಂದು ಸಂಜೆ ಸರಿಸುಮಾರು 6 ರಿಂದ 7 ಗಂಟೆವರೆಗೆ ಅರ್ಧ ತಾಸು ಅವಕಾಶನ ನೀಡಿದ್ರು. ಇದು ಕೇವಲ ಅರ್ಧ ತಾಸು ನೀಡೋದ್ರಿಂದ ಏನಾದ್ರೂ ಚೆಕಿಂಗ್ ಇರ್ಬೋದು ಅಂತ ಅನ್ಸುತ್ತೆ. ಇವಾಗ ಮೇನ್ ವಿಷಯಕ್ಕೆ ಬರೋಣ. ಈ ಒಂದು ತಿಂಗಳಲ್ಲಿ ಆಹಾರ ಇಲಾಖೆ ತಂತ್ರಾಂಶವು NIC ಅಂದ್ರೆ ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಇಂದ ಕರ್ನಾಟಕ ಸ್ಟೇಟ್ ಡಾಟಾ ಸೆಂಟರ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಮೊದಲೆಲ್ಲ ರೇಷನ್ ನೀಡಬೇಕಿದ್ರೆ ಇರಬಹುದು, ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಸಲ್ಲಿಸೋಕೆ ಇರಬಹುದು, ಅಥವಾ ತಿದ್ದುಪಡಿಗೆ ಇರಬಹುದು. ಏನಾದ್ರು ಪ್ರಾಬ್ಲಮ್ ಬಂದ್ರೆ ಗ್ರಾಮೋನ್ ಮತ್ತು ಕರ್ನಾಟಕವನ್ನವರು DPM ಅವರಿಗೆ ತಿಳಿಸ್ತಾ ಇದ್ರು. DPM ಅವರು ಸ್ಟೇಟ್ ಟೀಮ್ಗೆ ತಿಳಿಸ್ತಾ ಇದ್ರು. ಅವರು NICಗೆ ತಿಳಿಸಿ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿ ವಾಪಸ್ ಬರೋವರಿಗೆ ತುಂಬಾನೇ ಲೇಟ್ ಆಗ್ತಾ ಇತ್ತು. ಆದ್ರೆ ಇವಾಗ NIC ಇಂದ ಸರ್ವರು KSDCಗೆ ಟ್ರಾನ್ಸ್ಫರ್ ಆಗ್ತಾ ಇರೋದ್ರಿಂದ ಕೆಲವೊಂದು ಸಮಸ್ಯೆಗಳು ಬೇಗನೆ ಪರಿಹಾರ ಸಿಗಬಹುದು, ಹಾಗೆ ಸಮಸ್ಯೆಗಳು ಕೂಡ ಕಡಿಮೆ ಆಗಬಹುದು. ಹಾಗಂತ ನೀವು ಇನ್ನು ಮುಂದೆ ಈಸಿಯಾಗಿ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಪಡಿಬಹುದು, ಹಾಗೆ ತಿದ್ದುಪಡಿನ ಮಾಡಿಸ್ಕೊಳ್ಬಹುದು ಅಂತ ಅನ್ಕೊಳ್ಬೇಡಿ. ಯಾಕೆಂದ್ರೆ ಈಗ ನಾವು ದಿನನಿತ್ಯ ಬಳಸುವ ಹಾಗೆ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾ ತರ ಇದು ಪ್ರೈವೇಟ್ ಸರ್ವರ್ ಆಗಿರೋದಿಲ್ಲ. ಏನಂದ್ರು ಇದು ಗೌರ್ಮೆಂಟ್ ಸರ್ವರು ಅಷ್ಟೇನು ಅದ್ಭುತವಾಗಿ ಇರೋದಿಲ್ಲ. ಆದ್ರೆ ಮೊದಲಾಗಿ ಏನಾದ್ರು ಸಮಸ್ಯೆ ಬರೋದು ಸ್ವಲ್ಪ ಕಡಿಮೆ ಆಗ್ಬಹುದು ಅಂತ ನನ್ಗನ್ಸುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸೋಕೆ ಹಾಗೂ ತಿದ್ದುಪಡಿಗೆ ಯಾವಾಗ್ಲೂ ಓಪನ್ ಇರಬಹುದು. ಇವಾಗೆಲ್ಲ ತಿಂಗಳಲ್ಲಿ 4-5 ದಿನ 8 ದಿನ ಅಂತ ಅವಕಾಶ ನೀಡ್ತಾ ಇದ್ರು. ಆದ್ರೆ ಇನ್ ಮುಂದೆ ಯಾವಾಗ್ಲೂ ಓಪನ್ ಇರಬಹುದು ಅಂತ ಅನ್ಸುತ್ತೆ. ಇನ್ನು ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸೋಕೆ ಮತ್ತು ತಿದ್ದುಪಡಿಗೆ ಪಬ್ಲಿಕ್ ಲಾಗಿನ್ ಅಲ್ಲಿ ಅವಕಾಶ ಇಲ್ಲ. ಗ್ರಾಮೋನ್ ಮತ್ತು ಕರ್ನಾಟಕವನ್ನವರಿಗೆ ಮಾತ್ರ ಅವಕಾಶ ನೀಡಿದ್ರಲ್ವಾ, ಅಲ್ಲೂ ಕೂಡ ಕೆಲವೊಂದು ಲಾಗಿನ್ ಅಲ್ಲಿ ಸಮಸ್ಯೆ ಬರ್ತಾ ಇತ್ತು. ಅದನ್ನೆಲ್ಲ ಇವಾಗ ಸಾಲ್ವ್ ಮಾಡಿದ್ದಾರೆ. ಈ ಒಂದು ತಯಾರಿ ಎಲ್ಲ ಗಮನಿಸಿ ಹೇಳ್ಬೇಕಂದ್ರೆ ಇನ್ನು ಕೆಲವು ದಿನಗಳಲ್ಲಿ ಅಂದ್ರೆ 5-6 ದಿನಗಳಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸೋಕೆ ಮತ್ತು ತಿದ್ದುಪಡಿಗೆ ಅವಕಾಶ ನೀಡಬಹುದು ಅಂತ ಅನ್ಸುತ್ತೆ. ನಾನು ನಿಮಗೆ ನೀಡಿದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ನನ್ನ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಆಹಾರ ಇಲಾಖೆ ಸರ್ವರು ವರ್ಗಾವಣೆ ಆಗ್ತಾ ಇರೋ ಬಗ್ಗೆ ನನಗೆ ತಿಳಿದಂತ ಒಂದು ಅಪ್ಡೇಟ್ ಅನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತೆ ರೇಷನ್ ಕಾರ್ಡ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನನ್ನ ನಾನು ತುಂಬಾನೇ ರೇಷನ್ ಕಾರ್ಡ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೀವು ಆ ಒಂದು ವಿಡಿಯೋನ ನೋಡಿ. ನಾನು ನಿಮ್ಗೆ ಆದಷ್ಟು ಡೌಟ್ ಅನ್ನ ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀನಿ. ಮತ್ತೆ ನಾನು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದ.